ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಈ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇದು ಸಂಡೇ ಬ್ಲಾಗ್ ಆಗಿರುತ್ತೆ. ಬೆಳಿಗ್ಗೆ ಫಂಕ್ಷನ್ಗೆ ನಾನು ಹೋಗಬೇಕಿತ್ತು, ಹಾಗಾಗಿ ನಾನು ರೆಡಿ ಆಗ್ತಿದ್ದೆ. ಅದಕ್ಕೆ ಎಲ್ಲ ಕೆಲಸನೂ ಮುಗಿಸ್ಕೊಳ್ಳೋಣ ಬೇಗ ಅಂತ ಮುಗಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬೆಳಿಗ್ಗೆ ನಾನು 1 ಗ್ಲಾಸಷ್ಟು ನೀರನ್ನ ಕಾಯಿಸ್ಕೊಂಡು ಅದಕ್ಕೆ ನಿಂಬೆಹಣ್ಣು ಹಿಂಡ್ಕೊಂಡು ಕುಡಿತೀನಿ. ಅದಕ್ಕೆ ಈಗ 1 ಗ್ಲಾಸಷ್ಟು ನೀರನ್ನ ಬಿಸಿ ಮಾಡಲಿಕ್ಕೆ ಇಡ್ತಿದ್ದೀನಿ. ಈಗ ಅದು ನೀರು ಎಲ್ಲ ಬಿಸಿ ಆಗೋ ಹೊತ್ತಿಗೆ ನಾನಿಲ್ಲಿ 1 ಗ್ಲಾಸಷ್ಟು ತೊಗರಿಬೇಳೆನ ಹಾಕಿ ಚೆನ್ನಾಗಿ ತೊಳೆದ್ಬಿಟ್ಟು ಅದಕ್ಕೆ 1 ಗ್ಲಾಸಷ್ಟು ನೀರನ್ನ ಹಾಕಿ ನೆನೆಸಲಿಕ್ಕೆ ಬಿಡ್ತಾಯಿದ್ದೀನಿ. ನಾನು ಎಲ್ಲ ಕೆಲಸ ಮುಗಿಸ್ಕೊಳ್ಳೋ ಹೊತ್ತಿಗೆ ಇದು ಸ್ವಲ್ಪ ಚೆನ್ನಾಗಿ ನೆಂದಿರುತ್ತೆ. ಈಗ ನಾನು 1 ಗ್ಲಾಸ್ಗೆ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಕಾಯಿಸಿರೋ ಬಿಸಿನೀರನ್ನ ಹಾಕ್ಕೊಂಡು ಅದಕ್ಕೆ ನಿಂಬೆಹಣ್ಣು ಹಿಂಡ್ಕೊಂಡು ಕುಡಿತೀನಿ. ಇದು ನನ್ನ ಮಾರ್ನಿಂಗ್ ರೊಟೀನ್ ಆಗಿರುತ್ತೆ. ಈ ರೀತಿ ನಾವು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಬಿಸಿನೀರನ್ನ ಕುಡಿಯೋದ್ರಿಂದ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಮತ್ತು ಬಾಡಿನಲ್ಲಿರ್ತಕ್ಕಂತಹ ಕಲ್ಮಶಗಳನ್ನ ಅದು ಕ್ಲೀನ್ ಮಾಡುತ್ತೆ. ಇದಕ್ಕೆ ನಿಂಬೆಹಣ್ಣು ಹಾಕ್ಕೊಂಡು ಕುಡಿದ್ರೆ ಇನ್ನೂ ಒಳ್ಳೆಯದೇ. ನಾನಿಲ್ಲಿ ಉದ್ದಿನಬೇಳೆನ ನೆನೆಸಿಟ್ಕೊಂಡಿದ್ದೆ ರಾತ್ರಿಯೇ. ಅದನ್ನು ಈಗ ಗ್ರೈಂಡ್ ಮಾಡಿಕೊಂಡು ಅದಕ್ಕೆ ಒಂದು 2 ಕಪ್ಪಷ್ಟು ರವೆನ ಹಾಕ್ಕೊಂಡು ಉಪ್ಪನ್ನು ಹಾಕಿ ಇದನ್ನು ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ರಾತ್ರಿಗೆ ನಾನು ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡು ಈ ರೀತಿ ನಾನು ಅದನ್ನು ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ಚಳಿ ಇರೋದ್ರಿಂದ ಅಂದರೆ ಮಳೆ ಬರ್ತಾ ಇದೆ ಅಲ್ವಾ, ಹಾಗಾಗಿ ಸ್ವಲ್ಪ ಕೋಲ್ಡ್ ಇದೆ ವೆದರು. ಇಡ್ಲಿ ಚೆನ್ನಾಗಿ ಉದುಗ್ ಬರಲ್ಲ ಅಂತ ಹೇಳ್ತಾರೆ. ಆದರೆ ಈ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಸೋಡಾ ಪುಡಿ ಹಾಕ್ದೇನೆ ಇಡ್ಲಿ ತುಂಬ ಫ್ಲಫಿಯಾಗಿ ಬರುತ್ತೆ ಚೆನ್ನಾಗಿ. ಈ ರೀತಿ ನಾವು ಚೆನ್ನಾಗಿ ಕೈಯಿಂದನೇ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಿದ ನಂತರ ಇದನ್ನು ನಾನು ತೆಗೆದು ಇಟ್ಕೊಳ್ತಿದ್ದೀನಿ ಸೈಡ್ಗೆ. ಈಗ ಇಲ್ಲಿ ಈ ಕಡೆ ನಾನು ಒಂದು 2 ನೆಲ್ಲಿಕಾಯಿನ ತೊಗೊಂಡು ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಬೆಟ್ಟದ ನೆಲ್ಲಿಕಾಯಿನ ತೊಗೊಂಡು ಬಂದಿದ್ದೆ. ಈ ರೀತಿ ನಾನು ಪ್ರತಿಯೊಂದು ದಿನವೂ ಒಂದೊಂದು ರೀತಿ ಜ್ಯೂಸನ್ನ ಮಾಡಿಕೊಂಡು ಕುಡಿತೀನಿ. ಈ ರೀತಿ ನಾವು ಮಾಡಿಕೊಂಡು ಕುಡಿಯೋದ್ರಿಂದ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ನಾವು ಒಳಗೆ ಮತ್ತು ಹೊರಗೆ 2 ಕಡೆಯೂ ಕೆಲಸ ಮಾಡ್ತಾ ಇರೋದ್ರಿಂದ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರಬೇಕಲ್ವ. ನಾವು ಚೆನ್ನಾಗಿದ್ರೆ ತಾನೇ ಕೆಲಸ ಮಾಡೋಕ್ಕೆ ಸಾಧ್ಯ. ಹಾಗಾಗಿ ನಾನು ನನ್ನ ಸೆಲ್ಫ್ ಕೇರ್ ಕೂಡ ಮಾಡ್ಕೊಳ್ತೀನಿ. ಈಗ ಇದನ್ನು ಈ ರೀತಿ ನಾವು ಕಟ್ ಮಾಡಿಕೊಂಡು ಅದನ್ನು ಚಿಕ್ಕದಾಗಿ ಸ್ವಲ್ಪ ಕಟ್ ಮಾಡಿ ಹಾಕಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು. ಈಗ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಗ್ರೈಂಡ್ ಮಾಡಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ. ನಂತರ ಮತ್ತೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು. ಇಷ್ಟಾದ ನಂತರ ಅದಕ್ಕೆ ನಾವು ಇನ್ನೊಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ. ಈ ರೀತಿ ಗ್ರೈಂಡ್ ಮಾಡಿಕೊಂಡು ಅದನ್ನು ನಾನು ಜ್ಯೂಸನ್ನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಅದನ್ನ ನಾವು ಸೋಸ್ಕೋಬೇಕು. ನೀವು ಬೇಕು ಅಂದರೆ ಹಾಗೆ ಕೂಡ ಕುಡಿಬೋದು. ಇದು ಸ್ವಲ್ಪ ಗಂಟಲಲ್ಲಿ ಸ್ವಲ್ಪ ಹಾಗೆ ಸಿಗುತ್ತೆ ಅಲ್ವ, ಹಾಗಾಗಿ ನಾನು ಇದನ್ನು ಸ್ವಲ್ಪ ಈ ರೀತಿ ಸೋಸ್ಕೊಂಡು ಕುಡಿತೀನಿ. ನೋಡಿ, ಅದರಲ್ಲಿ ಇರ್ತಕ್ಕಂಥ ನೀರನ್ನ ಈ ರೀತಿಯಾಗಿ ಸ್ಪೂನಿಂದ ಹಿಂಡ್ಕೊಳ್ಬೇಕು. ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡ್ರು ಮತ್ತು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕುಡಿತೀನಿ. ಹಾಗೆ ಕೂಡ ಕುಡಿಬೋದು. ಕುಡಿಯೋಕ್ಕಾಗಲ್ಲ ಅನ್ನೋರು, ಸ್ವಲ್ಪ ಒಗರಿದೆ ಅಂತ ಅನ್ನೋರು ಉಪ್ಪು ಮತ್ತು ಮೆಣಸು ಪೌಡ್ರನ್ನ ಹಾಕ್ಕೊಂಡು ಕುಡಿಬೋದು. ನಾನಿಲ್ಲಿ ಬೇಳೆ ಸಾಂಬಾರನ್ನ ಮಾಡೋಣ ಅಂತ ಅಂದ್ಬಿಟ್ಟು ತೆಂಗಿನಕಾಯಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ. ಅದು ಸ್ವಲ್ಪ ಗ್ರೈಂಡರ್ ಆಗಬೇಕು, ಅಂದರೆ ಅದು ನೀಟಾಗಿ ಸಾಂಬಾರಲ್ಲೆಲ್ಲ ಹಾಗೆ ಪುಡಿ ಪುಡಿ ಸಿಗುತ್ತೆ ಅಲ್ವಾ, ಆ ರೀತಿ ಸಿಗಬಾರ್ದು ಅಂತ ನಾನು ಸ್ವಲ್ಪ ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ ತೆಂಗಿನಕಾಯಿ ಪೀಸ್ಗಳನ್ನ. ಈಗ ಅದಕ್ಕೆ ಟೊಮೆಟೊ, ಈರುಳ್ಳಿ ಮತ್ತು ಒಂದು ಸ್ವಲ್ಪ ಶುಂಠಿನ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1.5 ಸ್ಪೂನಷ್ಟು ಸಾಂಬಾರು ಪೌಡ್ರು ಮತ್ತು 1.5 ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ. ಈಗ ಅದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಇಟ್ಕೊಳ್ತೀನಿ. ಈ ರೀತಿ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು. ಈಗ ನಾನು ಅದಕ್ಕೆ ಮೂಲಂಗಿ ಮತ್ತು ಆಲೂಗೆಡ್ಡೆನ ತೊಗೊಂಡಿದ್ದೀನಿ. ಈಗ ಮೂಲಂಗಿ ಮತ್ತು ಆಲೂಗೆಡ್ಡೆನೆಲ್ಲ ಈ ರೀತಿ ಕಟ್ ಮಾಡಿಕೊಂಡು ಇಟ್ಕೊಳ್ಬೇಕು. ನಂತರ ಆಲೂಗೆಡ್ಡೆ ಕೂಡ ರೀತಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ಕಡೆ ಮಿಕ್ಸಿನಲ್ಲಿ ಖಾರ ಕೂಡ ರೆಡಿ ಆಗ್ತಾ ಇದೆ. ಈಗ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಹಾಕ್ಕೊಂಡು ಅದನ್ನು ಒಂದು ಸಲ ವಾಶ್ ಮಾಡ್ಕೊಳ್ಳೋಣ. ಈ ಕಡೆ ನಾನು ಒಂದು ಕುಕ್ಕರ್ನ ಇಟ್ಕೊಳ್ತಾ ಇದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ಸಾಸಿವೆ ಎಣ್ಣೆನ ಹಾಕ್ಕೊಳ್ತಿದ್ದೀನಿ. ನಂತರ 1 ಸ್ಪೂನಷ್ಟು ಸಾಸಿವೆ ಕೂಡ ಹಾಕಿದ್ದೀನಿ. ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಳ್ತಿದ್ದೀನಿ.
ಇದು ಸ್ವಲ್ಪ ಸಾಸಿವೆ ಎಲ್ಲ ಚಟಪಟ ಅಂದ ನಂತರ ಅದಕ್ಕೆ ಒಂದು ಚಿಕ್ಕ ಈರುಳ್ಳಿನ ಈ ರೀತಿ ಸ್ಲೈಸ್ ಥರ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ. ಈಗ ಒಗ್ಗರಣೆ ಸ್ವಲ್ಪ ಬೆಂದ ನಂತರ ಖಾರ ಎಲ್ಲ ಆಡಿಸಿಟ್ಕೊಂಡಿದ್ದೆ ಅಲ್ವಾ, ಅದನ್ನು ಹಾಕ್ಕೊಳ್ತಿದ್ದೀನಿ. ಈಗ ನೀರನ್ನು ಕೂಡ ಹಾಕೋಬೇಕು. ಈಗ ನಾನು ಬೇಳೆನ ನೆನೆಸಿಟ್ಟಿದ್ದೆ ಅಲ್ವಾ, ಅದಷ್ಟನ್ನು ಕೂಡ ನೀರು ಸಮೇತ ಹಾಗೆಯೇ ಹಾಕ್ಕೊಳ್ತಾ ಇದ್ದೀನಿ. ನಂತರ ಮೂಲಂಗಿ ಮತ್ತು ಆಲೂಗೆಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಅದನ್ನು ಕೂಡ ತೊಳೆದ್ಬಿಟ್ಟು ಹಾಕ್ಕೊಳ್ತಿದ್ದೀನಿ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಎಷ್ಟು ಸಾಂಬಾರು ಬೇಕೋ ಅಷ್ಟನ್ನು ನೋಡಿಕೊಂಡು ನೀರು ಹಾಕ್ಕೋಬೇಕು. ನಂತರ ಅದಕ್ಕೆ ಸ್ವಲ್ಪ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ, ಒಂದು 2 ಟೊಮೆಟೊನ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಉಪ್ಪನ್ನು ಹಾಕ್ಕೊಂಡು ಮುಚ್ಚಿದ್ರೆ ಸಾಂಬಾರು ರೆಡಿಯಾಗಿ ಹೋಗಿಬಿಡುತ್ತೆ. ಈಗ ಮುಚ್ಚಳನ ಮುಚ್ಚಿ ಒಂದು 2 ವಿಜಿಲ ಹಾಕಿಸ್ಕೊಳ್ತೀನಿ. ನಾನು ಬೇಳೆನ ನೆನೆಸಿರೋದ್ರಿಂದ ತುಂಬ ಜಾಸ್ತಿ ವಿಜಿಲ್ ಹಾಕ್ತಕ್ಕಂತಹ ಅವಶ್ಯಕತೆ ಇರೋದಿಲ್ಲ, 2 ವಿಜಿಲ್ ಹಾಕ್ಸಿದ್ರೆ ಸಾಕಾಗುತ್ತೆ. ಅಷ್ಟರಲ್ಲಿ ನಾನು ವಾಷಿಂಗ್ ಮಿಷಿನ್ಗೆ ಬೆಳಗ್ಗೆ ಬಟ್ಟೆನ ಹಾಕಿದ್ದೆ, ಅವೆಲ್ಲವೂ ಕೂಡ ವಾಶ್ ಆಗಿತ್ತು. ಹಾಗಾಗಿ ಇದನ್ನು ಹೊರಗಡೆಗೆ ಒಣಗಾಕ್ತಾ ಇದ್ದೀನಿ. ಈ ಕಡೆ ಅನ್ನಕ್ಕೂ ಕೂಡ ಇಡ್ತಿದ್ದೀನಿ. ಆ ಕಡೆ ಸಾಂಬಾರು ಆಗಿದೆ, ಇವಾಗ ಅನ್ನಕ್ಕೆ ಇಡ್ತಾಯಿದ್ದೀನಿ. ಅನ್ನ ಕೂಡ ರೆಡಿಯಾಗಿಬಿಡತ್ತೆ. ಈಗ ನೋಡಿ, ನಾನು ಒಂದು ಮ್ಯಾಂಗೋನ ತೊಗೊಂಡಿದ್ದೀನಿ. ಅನ್ನಕ್ಕೆ ರೆಡಿಯಾಗೋ ಅನ್ನ ಕೂಗುವಷ್ಟರಲ್ಲಿ ನಾನಿಲ್ಲಿ ಸ್ವಲ್ಪ ಸ್ಮೂದಿನ ಮಾಡ್ಕೊಳ್ಳೋಣ ಬೆಳಿಗ್ಗೆ ನನ್ನ ಟಿಫನ್ಗೆ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಿದ್ದೀನಿ. ಈಗ ನಾನು ಒಂದು ಮಾವಿನ ಹಣ್ಣನ್ನ ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಮಿಕ್ಸಿ ಜಾರ್ಗೆ. ಈ ರೀತಿ ನಾವು ಸ್ಪೂನಿಂದ ಅಥವಾ ಚಾಕುನಿಂದ ಯಾವುದ್ರಲ್ಲಿ ಬೇಕಾದರೂ ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ಬೋದು. ನೀವು ವೆಯ್ಟ್ ಲಾಸ್ ಮಾಡಬೇಕು ಅಂತಿದ್ರೆ ಈ ರೀತಿ ಸೊಪ್ಪು, ತರಕಾರಿ, ಹಣ್ಣುಗಳನ್ನ ನಾವು ಜಾಸ್ತಿ ತಿನ್ನಬೇಕಾಗತ್ತೆ. ನಾನು ಇಲ್ಲಿ ಸ್ಮೂದಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಮಾವಿನ ಹಣ್ಣು ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಹಾಲನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಂತರ ಅದಕ್ಕೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ಪೌಡರ್ನ ಮಾಡಿ ಇಟ್ಕೊಂಡಿದ್ದೆ. ಇದನ್ನು ನಾನು ನನ್ನ ಮಗಳು ಹಾಸ್ಟೆಲಲ್ಲಿ ಇದ್ದಾಳಲ್ವ, ಅವಳಿಗೆ ಮಾಡಿಕೊಟ್ಟಿದ್ದೀನಿ. ಅಲ್ಲಿ ಹಾಸ್ಟೆಲ್ ಊಟ ಸರಿ ಇರೋದಿಲ್ಲ ಅಲ್ವಾ, ಹಾಗಾಗಿ ಹೆಲ್ತ್ ಕೂಡ ಚೆನ್ನಾಗಿರಬೇಕು, ಹೆಲ್ತ್ ಹಾಳಾಗಬಾರ್ದು ಅಂತ ಅಂದ್ಬಿಟ್ಟು ಈ ಪೌಡರ್ನ ಮಾಡಿ ಕೊಟ್ಟಿದ್ದೀನಿ. ಅವಳಲ್ಲಿ ಬಿಸಿನೀರಿಗಾದರೂ ಹಾಕ್ಕೊಂಡು ಕುಡಿಬೋದು ಅಥವಾ ಹಾಲಿಗಾದರೂ ಹಾಕ್ಕೊಂಡು ಕುಡಿಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋನ ನಾನು ನನ್ನ ಕುಕಿಂಗ್ ಚಾನಲಲ್ಲಿ ಹಾಕಿದ್ದೀನಿ, ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ನೀವು ಫ್ರೀ ಇದ್ದರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಈಗ ಅದಕ್ಕೆ 2 ಸ್ಪೂನಷ್ಟು ಡ್ರೈ ಫ್ರೂಟ್ಸ್ ಪೌಡರ್ನ ಹಾಕ್ಕೊಂಡು ಈ ರೀತಿ ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ಈ ರೀತಿ ಸ್ಮೂದಿನ ಮಾಡಿಕೊಂಡೆ. ನಾನು ರಾತ್ರಿಯೇ ಚಿಯಾ ಸೀಡ್ಸ್ನ ನೆನೆಸಿ ಇಟ್ಕೊಂಡಿದ್ದೆ. ಈ ರೀತಿ 1 ಸ್ಪೂನಷ್ಟು ಚಿಯಾ ಸೀಡ್ಸ್ನ ರಾತ್ರಿಯೇ ನೆನೆಸಿ ಇಟ್ಕೊಂಡಿದ್ದೆ ನೀರು ಹಾಕ್ಬಿಟ್ಟು. ಈಗ ಅದು ಚೆನ್ನಾಗಿ ಬೆಳಿಗ್ಗೆ ನೆಂದಿತ್ತು, ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ. ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರು ಸ್ಮೂದಿಗೆ ಆಗಲಿ ಅಥವಾ ನಾವು ಯಾವುದೇ ಜ್ಯೂಸ್ಗೆ ಆಗಲಿ ಮಾಡಿಕೊಂಡು ಕುಡಿಯುವಾಗ ಈ ರೀತಿ ಚಿಯಾ ಸೀಡ್ಸ್ನ ಹಾಕ್ಕೊಳ್ಳೋದ್ರಿಂದ ಅದರಲ್ಲಿ ಒಮೆಗಾ 3 ಇರೋದ್ರಿಂದ ನಮ್ಮ ವೆಯ್ಟ್ ಲಾಸ್ನ ನಾವು ಮಾಡ್ಕೊಳ್ಬೋದು. ಈಗ ಅದನ್ನು ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಾನು ಕುಡಿತಾ ಇದ್ದೀನಿ. ಇದೇ ನನ್ನ ಬೆಳಗಿನ ಟಿಫನ್ ಆಗಿರುತ್ತೆ. ನಾನು ಬೇರೆ ಏನೂ ತಿನ್ನೋದಿಲ್ಲ, ಇದಿಷ್ಟೇ ನನ್ನ ಟಿಫನ್ನು. ಈಗ ಇದನ್ನು ಕುಡ್ದಾದ ನಂತರ ನಾನು ಈಗ ನನ್ನ ಮಗಳಿಗೆ ಕಡಲೆ ಮಿಠಾಯಿನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕಡಲೆ ಬೀಜನ ಹುರಿತಾ ಇದ್ದೀನಿ. ಈ ವಿಡಿಯೋನ ನಾನು ನನ್ನ ಕುಕ್ಕಿಂಗ್ ಚಾನಲಲ್ಲಿ ನೆಕ್ಸ್ಟ್ ಮುಂದೆ ಹಾಕ್ತೀನಿ. ಈಗ ನೋಡಿ, ಈ ಕಡೆ ಸಾಂಬಾರು ಕೂಡ ರೆಡಿಯಾಗಿದೆ, ರೈಸ್ ಕೂಡ ರೆಡಿಯಾಗಿದೆ. ಈಗ ಎಲ್ಲ ಕೆಲಸ ಮುಗಿದ ನಂತರ ನಾನಿಲ್ಲಿ ಫಂಕ್ಷನ್ಗೆ ಹೊರಡೋಣ ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ದೀನಿ. ನಾನು ಸ್ವಲ್ಪ ಸಿರಮ್ನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ರಬ್ ಮಾಡ್ಕೊಳ್ತಿದ್ದೀನಿ. ನಂತರ ಸ್ವಲ್ಪ ಮಾಯ್ಶ್ಚರೈಸರ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಈ ರೀತಿ ಚೆನ್ನಾಗಿ ನಾವು ಅಪ್ಪರ್ ಸರ್ಕ್ಯೂಟಲ್ಲಿ ಈ ರೀತಿ ಕೆಳಗಿಂದ ಮೇಲಕ್ಕೆ ಈ ರೀತಿ ಚೆನ್ನಾಗಿ ಅದನ್ನು ಬ್ಲೆಂಡ್ ಮಾಡ್ಕೋಬೇಕು. ನಂತರ ಅದನ್ನು ನೆಕ್ಕಿಗೂ ಕೂಡ ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಸನ್ಸ್ಕ್ರೀನ್ನ ಹಾಕ್ಕೊಳ್ತೀನಿ, ಅದು ಸ್ವಲ್ಪ ಡ್ರೈ ಆಗಬೇಕು. ಈಗ ನೋಡಿ, ಸ್ವಲ್ಪ ಸನ್ಸ್ಕ್ರೀನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಸನ್ಸ್ಕ್ರೀನ್ನ ಕೂಡ ಹಾಕ್ಕೊಂಡು ಅದನ್ನು ಚೆನ್ನಾಗಿ ನಾವು ಈ ರೀತಿ ಬ್ಲೆಂಡ್ ಮಾಡ್ಕೋಬೇಕು ಮತ್ತು ನೆಕ್ಕಿಗೂ ಕೂಡ ಅಪ್ಲೈ ಮಾಡ್ಕೊಳ್ಬೇಕು. ನಾವು ಹೊರಗಡೆ ಬಿಸಿಲಲ್ಲಿ ಓಡಾಡ್ತೀವಿ ಅಂತ ಅಂದಾಗ ನಾವು ಸನ್ಸ್ಕ್ರೀನ್ನ ಉಪಯೋಗಿಸ್ಕೊಳ್ಬೇಕು. ಇಲ್ಲಾಂದರೆ ನಮ್ಮ ಸ್ಕಿನ್ನು ಟ್ಯಾನ್ ಆಗಿಬಿಡುತ್ತೆ, ಅಂದರೆ ಮುಖದಲ್ಲಿ ಒಂದು ರೀತಿ ಕಪ್ಪು ಮಚ್ಚೆಗಳು ಆ ಥರ ಎಲ್ಲ ಬರುತ್ತೆ. ಈಗ ನಾನು ಕೊನೆಯದಾಗಿ ಬಟ್ಟನ್ನ ಇಟ್ಕೊಳ್ತಾ ಇದ್ದೀನಿ ಮತ್ತು ತಲೆನ ಕೂಡ ಈ ರೀತಿ ಬಾಚ್ಕೊಂಡು ಸ್ವಲ್ಪ ಸಿರಮ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಸಿರಮ್ನ ಅಪ್ಲೈ ಮಾಡಿಕೊಂಡು ತಲೆ ಕೂಡ ಬಾಚಿಕೊಂಡ್ರೆ ನನ್ನ ಫೈನಲಿ ರೆಡಿ ಆಗಿರ್ತೀನಿ. ನಾನು ಸಿಂಪಲ್ಲಾಗಿ ಫಂಕ್ಷನ್ಗೆ ರೆಡಿಯಾಗಿದ್ದಾಯಿತು. ಸ್ವಲ್ಪ ಲಿಪ್ಸ್ಟಿಕ್ನ ಕೂಡ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಈಗ ನೋಡಿ, ಫೈನಲಿ ನಾನು ರೆಡಿಯಾದೆ.
ಈಗ ಒಂದು ಬಳೆನ ಹಾಕ್ಕೊಳ್ತಾ ಇದ್ದೀನಿ ಸಿಂಪಲ್ಲಾಗಿ, ಹಾಗೆ ವಾಚ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅಲ್ಲಿ ನಾನು ವೀಡಿಯೋನ ಮಾಡ್ಕೋಬೇಕು ಅಂತ ಫಂಕ್ಷನಲ್ಲಿ ತುಂಬಾ ಟ್ರೈ ಮಾಡಿದೆ, ಬಟ್ ಅಲ್ಲಿ ವೀಡಿಯೋನ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಈಗ ನೋಡಿ ನಾನು ಮ್ಯಾಚಿಂಗಾಗಿ ವಾಚ್ನ ಹಾಕ್ಕೊಂಡಿದ್ದೀನಿ. ಈಗ ಫೈನಲಿ ನಾನು ರೆಡಿಯಾಗಾಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.